ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಸೋಮವಾರ, ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ನಮ್ಮ ಅಮ್ಮನ ಮನೆಗೆ ಬಂದಿದ್ದೀನಿ. ಇವಾಗಷ್ಟೇ ಬಂದೆ, ಹಾಗಾಗಿ ಇಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮನೆಗೆ ಬಂದು ಪಾಪು ಆಟಾಡ್ತಾ ಇದ್ಲು, ಹಾಗಾಗಿ ನನ್ನ ತಂಗಿ ಕೈಗೆ ಮೆಹಂದಿ ಹಾಕೋಣ ಅಂತ ಮೆಹಂದಿ ಹಾಕೋ ಕೂತ್ಕೊಂಡೆ. ಸಿಂಪಲಾಗಿ ಮೆಹಂದಿ ಹಾಕಿದೆ. ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ. ತುಂಬ ದಿನದಿಂದ ವ್ಲಾಗ್ ಹಾಕಿಲ್ಲ. ಮೊನ್ನೆ ಒಂದು ವ್ಲಾಗ್ ಹಾಕಿದ್ದೆ, ಹಾಗಾಗಿ ಇವತ್ತೊಂದು ವ್ಲಾಗ್ ಮಾಡ್ತಾ ಇದ್ದೀನಿ. ಇನ್ನು ನನ್ನ ಮನೆಗೆ ಹೋಗಿದ್ದೆ ಅಂತ ಹೇಳಿ ಅಮ್ಮ ನೀರು ದೋಸೆ ಮಾಡ್ತಾಯಿದ್ರು. ಮೀನು ಬಂದಿತ್ತು, ಮೀನು ತೊಗೊಂಡಿದ್ವಿ. ಫ್ರೈ ಸಾಂಬಾರೆಲ್ಲ ಮಾಡಿಬಿಟ್ಟು ದೋಸೆ ಮಾಡ್ತಾಯಿದ್ರು ಅಮ್ಮ. ಹಾಗೆಯೇ ನಾನು ಫ್ರೈ ಮಾಡಿದೆ ಮೀನ್ದು. ಅದು ಕುರ್ಚಿ ಮೀನು ಅಂತ, ಅದರದ್ದು ತೊಗೊಂಡಿದ್ವಿ, ಅದು ಫ್ರೈ ಮಾಡಿಕೊಂಡೆ. ಹಾಗೆ ಮನೆಯಲ್ಲಿ ನಮ್ಮದು ನಾಯಿ ಮರಿ ಹಾಕಿತ್ತು. ತುಂಬಾ ಚೆನ್ನಾಗಿತ್ತು ಮರಿ. 3 ಏನೋ ಇತ್ತು, ಒಂದೇನೋ ಸತ್ತೋಗ್ಬಿಟ್ಟು 2 ಇತ್ತು. ಚೆನ್ನಾಗಿದೆ ಅಂತ ಹೇಳಿ ಅದನ್ನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಮತ್ತು ಇದು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಪಾಪು ಆಟ ಆಡ್ತಾ ಇದ್ಲು. ಹಾಗೆಯೇ ಮನೇಲಿ ಕುತ್ಕೊಂಡು ಬೇಜಾರಾಗಿತ್ತು. ಸ್ಕೂಟಿಲಿ ಒಂದು ರೌಂಡು ಕಲ್ತಂಗೂ ಆಗುತ್ತೆ ಅಂತ ನಮ್ಮ ಅಕ್ಕನವ್ರು ಹೊರಡ್ತಾಯಿದ್ರು. ಅದು ಸೆಲ್ಫ್ ಸ್ಟಾರ್ಟ್ ಆಗ್ತಿರ್ಲಿಲ್ಲ, ಹಾಗಾಗಿ ಕಿಕ್ ಹೊಡೆದ್ಬಿಟ್ಟು ಅವರಿಬ್ಬರು ಸ್ಕೂಟಿಲಿ ಹೋದ್ರು. ನಾನು ನಮ್ಮ ಅಕ್ಕ ನಡ್ಕೊಂಡು ಬಂದ್ವಿ ಮೇಲೆ. ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಇವತ್ತು ನಾವು ಸ್ಕೂಟಿ ಕಲಿಯೋಕ್ಕೆ ಬಂದಿದ್ದೀವಿ. ಎಸ್ಪೆಷಲಿ ನಾನಲ್ಲ, ನಮ್ಮ ಅಕ್ಕ ಸ್ಕೂಟಿ ಕಲಿಬೇಕಂತ ಬಂದಿದ್ದಾಳೆ. ಅವ್ರ ಜೊತೆ ನಾವು ಬಂದಿದ್ದೀವಿ. ನಮ್ಮ ಕಡೆ ಬಿಡೋದ ರೋಡ್ ನೋಡ್ಕೊಂಡು ಹೋಗೋ, ಗಾಡಿಗಳು ಬಂದ್ರೆ ಕಷ್ಟ. ತುಂಬ ಬಿಸಿಲಿದೆ, ಹೆವಿ ಬಿಸಿಲಿದೆ. ಅವರೆಲ್ಲ ಮುಂದೆ ಹೋದ್ರು, ನಾನು ಮಾತಾಡ್ಕೊಂಬರ್ತಾ ಇದ್ದೀನಿ. ಇವಳು ಈ ಕಡೆಯಿಂದ ಸ್ಕೂಟಿಲಿ ಹೋಗಿದ್ದಾಳೆ, ಆ ಕಡೆಯಿಂದ ಒಂದು ಕಾರ್ ಬಂದಿದೆ. ಇವತ್ತೇ ಫಸ್ಟ್ ಟೈಮ್ ಅಲ್ಲ ಸ್ಕೂಟಿಲಿ ಕಲಿತಾ ಇರೋದು, ಹಾಗಾಗಿ ಏನಾಯಿತು ಅಂತ ಹೋಗಕ್ಕೆ ನೋಡ್ತಾ ಇದ್ದೀವಿ. ಅವರಿಬ್ಬರು ಅಲ್ಲಿ ಮುಂದೆ ಹೋದರು, ನಾನಿವಾಗ ಹಿಂದೆನೇ ಇದ್ದೀನಿ. ನಾನು ಮುಂದೆ ತುಂಬ ಹೆವಿ ಬಿಸಿಲಿದೆ. ಎಲ್ಲಿದ್ದಾಳೆ? ಅವಳು ನಮ್ಮ ದೊಡ್ಡಮ್ಮನ ಮಗಳು. ಅವಳು ತುಂಬ ದಿನದಿಂದ ಸ್ಕೂಟಿ ಕಲಿಬೇಕು ಅಂತ ಇದ್ಲು, ಹಾಗಾಗಿ ಇವತ್ತೇ ಫಸ್ಟ್ ಟೈಮ್ ಸ್ಕೂಟಿ ಓಡಿಸ್ತಾ ಇರೋದು. ಅದಕ್ಕೆ ನಮ್ಮ ಅಕ್ಕ ಹಿಂದೆ ಕೂತ್ಕೊಂಡಿದ್ಲು. ಇಬ್ಬರು ಕೂರಿಸ್ಕೊಂಡು ಹೋಗಿದ್ದಾಳೆ. ಇವತ್ತೇ ಫಸ್ಟ್ ಟೈಮ್ ಅವಳು ಕಲಿತಾ ಇರೋದು. ಪರವಾಗಿಲ್ಲ, ಓಡಿಸ್ತಾಳೆ. ನೋಡಿ ಅಲ್ಲಿ ಹೋಗ್ತಾ ಇದ್ದಾರೆ. ನಾವು ಅವ್ರ ಹಿಂದೆ ಮುಂದೆ ಹೋಗ್ತಾ ಇದ್ದೀವಿ. ಪಾಪು ಮನೇಲಿ ಬಿಟ್ಟು ಬಂದಿದ್ದೀನಿ ಅಮ್ಮನ ಜೊತೆ. ಸಖತ್ ಬಿಸಿಲಿದೆ. ನಾನು ಒಬ್ಬಳೇ ಇರಬೇಕಲ್ಲ ಅಂತೇಳಿ ಅವ್ರ ಜೊತೆ ಬಂದೆ. ಇವಾಗ ಹೋಗಬೇಕು ಮನೆಗೆ. ಅವರು ಎಷ್ಟೊತ್ತಿರ್ತಾರೋ ಗೊತ್ತಿಲ್ಲ. ನಾನು ಹೋಗ್ಬೇಕು ಇವಾಗ. ಪ್ಲೇಸ್ ತೋರಿಸ್ತೀನಿ ನೋಡಿ. ಬಾ, ಅಲ್ಲಿ ತನಕ ಹೋಗೋಣ. ಬರ್ತಾ ಇದ್ದಾರೆ ಅನ್ಸುತ್ತೆ, ಹೋಗಿದ್ದಾರೆ ಗೊತ್ತಿಲ್ಲ, ನೋಡೋಣ. ಇದು ನೋಡಿ, 1 ವರ್ಷ ಆಯ್ತೇನಪ್ಪ ಜಲ್ಲಿ ತಂದಾಕಿ ರೋಡ್ ಮಾಡಬೇಕು ಅಂತ. ಇನ್ನೂ ಹೀಗೆ ಇದೆ. ತುಂಬ ಕಡೆ ಹಾಕಿದ್ದಾರೆ ಕಡೆ. ಬಿಸಿಲು ಜೊತೆ ತುಂಬ ಗಾಳಿನೂ ಬರ್ತಾ ಇತ್ತು, ಹಾಗಾಗಿ ಮರ ಎಲ್ಲ. ಇಬ್ಬರು ಹೋಗಿದ್ದಾರೆ, ಇನ್ನೂ ಈ ಕಡೆ ಬಂದೇ ಇಲ್ಲ. ಹಾಗಾಗಿ ನಾನು ಮನೆಗೆ ಹೋಗ್ತೀನಿ. ಪಾಪುನ ಮನೇಲಿ ಬಿಟ್ಟು ಬಂದಿದ್ದೀನಲ್ಲ, ಹಾಗಾಗಿ ನಾನು ಹೋಗ್ತೀನಿ ಮನೆಗೆ. ಇವ್ರು ಅವಾಗಲೇ ಹೋಗಿದ್ದಾರೆ ಕೆಳಗಡೆ, ಇನ್ನೂ ಮೇಲೆ ಬಂದೇ ಇಲ್ಲ. ಸೊ ತುಂಬ ಲೇಟ್ ಆಗುತ್ತೆ ಅನಿಸುತ್ತೆ. ನಾನು ಮನೆಗೆ ಹೋಗ್ತೀನಿ. ಅವ್ರು ಯಾವಾಗಲಾದರೂ ಬರಲಿ. ನೀನು ಬರ್ತೀಯಾ? ಇರ್ತೀಯಾ? ಒಬ್ಬಳೇ ಇರಕ್ಕೆ ಕುಡಿದವ್ರು ಬಂದಿಲ್ಲ. ನೀವು ನಾನು ಇವಾಗ ಹೋಗ್ತೀನಿ. ಅವ್ರು ಎಷ್ಟೊತ್ತಿಗೆ ಬರ್ತಾರೆ? ಬಂದ್ರು ಅನಿಸುತ್ತೆ, ಬಂದರು. ಹಾಗಾಗಿ ನೋಡ್ತೀನಿ ನಾನು. ಅವರು ಇವಾಗ ಮನೆಗೆ ಬರ್ತೀನಿ ಅಂದರೆ ಹೋಗ್ತೀನಿ, ಇಲ್ಲ ಅಂದರೆ ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ ಮನೆಗೆ. ಪಾಪು ಮಲಗಿದ್ಲು, ಹಾಗಾಗಿ ಏನೂ ಪ್ರಾಬ್ಲಮ್ ಇಲ್ಲ. ಅವಳೇನು ಅಳಲ್ಲ. ಸ್ವಲ್ಪ ಮೈ ಹುಷಾರಿಲ್ಲ, ಅವಳಿಗೆ ಜ್ವರ ಬಂದಿದೆ. ಹಾಗಾಗಿ ನನ್ನ ಮೊಬೈಲಲ್ಲಿ ಚಾರ್ಜು ಜಾಸ್ತಿ ಇಲ್ಲ.
ನೋಡ ಎತ್ತವಳು ಬಾರನ್ ಹೇಳಿ ಒಂದು 60 kg ಇದ್ದನ್ನು 20 kg ಅವಳ ಜೊತೆ ಹೋದಿಯಲ್ಲ, ಹೇಗಿತ್ತು? ಚೆನ್ನಾಗಿತ್ತು. ಫಸ್ಟ್ ಟೈಮ್ಗೆ ಚೆನ್ನಾಗಿ ಓಡಿಸಿದ್ಲು. ತುಂಬ ಇಂಪ್ರೂವ್ಮೆಂಟ್ ಇದೆ. ಹೌದಾ? ನಾನು ನಿಮ್ಮನ್ನ ವಾರ್ತೆಗೋಸ್ಕರ ನಿಲ್ಲಿಸಿಲ್ಲ. ವಾರ್ತೆ ಅಲ್ಲ, ಇಲ್ಲ ಚೆನ್ನಾಗಿ ಓಡಿಸಿದ್ಲು. ಫಸ್ಟ್ ಟೈಮ್ ಅವಳು ಸ್ಕೂಟಿ ಬಿಟ್ಟಿರೋದು, ಬಟ್ ತುಂಬ ಚೆನ್ನಾಗಿ ಓಡಿಸಿದ್ಲು. ಅದು ತುಂಬಾ ಬಿಸಿಲು ಗಾಡಿ ಬಂತು ಕಣೆ. ನಾನು ಮನೆಗೆ ಹೋಗುವಾಗ ಪಾಪು ಆಟ ಆಡ್ತಾ ಇದ್ಲು. ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.